First time ever Royal Beauty Associate ಕಡೆಯಿಂದ ಲೈಕ್ ಎ ಬಿಗ್ ಬ್ಯೂಟಿ ಎಕ್ಸ್ಪೋ ನಡೀತಾ ಇರೋದು. ಬ್ಯೂಟಿ ಇಂಡಸ್ಟ್ರಿಲಿ ಅಪ್ಗ್ರೇಡ್ ಆಗ್ಬೇಕಂತ ಹೇಳಿದ್ರೆ ಈ ತರ ಜಾಗಕ್ಕೆ ಎಕ್ಸ್ಪೋಗೆ ಬಂದು ನಾವು ತೋರಿಸಲೇಬೇಕು. ದೆನ್ ಓನ್ಲಿ ಪೀಪಲ್ ವಿಲ್ ರೆಕಗ್ನೈಸ್. ಹಾಯ್ ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಇವತ್ತೆಲ್ಲಿ ಬಂದಿದ್ದೀನಿ ಅಂತ ಅಂದ್ರೆ ಪ್ಯಾಲೇಸ್ ಗ್ರೌಂಡ್ ಹತ್ರ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬ್ಯೂಟಿ ಪೈ ಅಂತ ಒಂದು ಸ್ಟಾಲ್ ನಡೀತಾ ಇದೆ. ಎಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಅಂದ್ರೆ ಇವತ್ತು ಇದರ ಕೊನೆ ದಿನ. ಬರೀ ಬ್ಯೂಟಿ ಪ್ರಾಡಕ್ಟ್ಸ್ ಅಲ್ಲದೆ ಸೀರೆ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅಂಡ್ ಮಕ್ಳಿಗೆ ಬುಕ್ಸ್ ಆಗಿರ್ಬೋದು, ತುಂಬಾ ತರದ ಊಟದ ಐಟಮ್ಸ್, ತಿಂಡಿ, ತುಂಬಾ ತರದ ಐಟಮ್ಸ್ ಇಲ್ಲಿ ಮಾಡ್ತಾ ಇರುವಂತದ್ದು, ಸ್ಟಾಲ್ ಹಾಕೊಂಡಿರುವಂತದ್ದು. ಸೊ ಇಲ್ಲಿನ ಜನ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಇವತ್ತಿನ ಸ್ಟಾಲ್ ಇಂದಾನೆ ತುಂಬಾ ಜನ ಸೇರ್ತಾ ಇದಾರೆ ಇವತ್ತಿನ ಸ್ಟಾಲ್ಗೆ ಅಂತ ಹೇಳ್ತಾ ಇದಾರೆ. ಸೊ ನಾನು ಇವತ್ತು ಇಲ್ಲಿ ಸ್ಟಾಲ್ ಹಾಕಿರೋರ ಹತ್ರನೇ ಮಾತಾಡಿಸ್ತೀನಿ, ಬನ್ನಿ ಏನ್ ಹೇಳ್ತಾರೆ ಅಂತ ನೋಡೋಣ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಹಾಯ್, ಹೇಗ್ ನಡೀತಾ ಇದೆ ಮ್ಯಾಮ್ ಸ್ಟಾಲ್ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ನಾವು ಇಲ್ಲಿ ಬರೀ ಬ್ಯೂಟಿ ಪ್ರಾಡಕ್ಟ್ ಸಿಗುತ್ತೆ ಅಂತ ಬಂದಿದ್ವಿ, ಬಟ್ ಇವ್ರು ನೋಡಿ ಎಲ್ಲ ಆಂಟಿಕ್ ಜ್ಯುವೆಲರೀಸ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಈ ಸಲ ಶಿರಾಭರಣ ಅಂತ ಹೇಳ್ಬಿಟ್ಟು ಇವ್ರ ಜ್ಯುವೆಲರಿ ಅಂಗಡಿ ಹೆಸರು. ಯಾರ್ಯಾರೆಲ್ಲ ಆಂಟಿಕ್ ಜ್ಯುವೆಲರಿ ಸರ್ಚ್ ಮಾಡ್ತಿದ್ರು ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರೈಸ್ ಎಲ್ಲ ಹೇಗಿದೆ ಮ್ಯಾಮ್? ಓಕೆ, ಪರವಾಗಿಲ್ಲ. ಇವಾಗ ಅವರು ಸುಮ್ಮನೆ ಆಂಟಿಕ್ ಅಂದ್ಬಿಟ್ಟು ತುಂಬಾ ಎಕ್ಸ್ಪೆನ್ಸಿವ್ ಏನಿಟ್ಟಿಲ್ಲ, ಏನ್ ಗೋಲ್ಡ್ ರೇಟ್ ಇದೆಯೋ ಅದರಲ್ಲೇ ಸೇಲ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ನೀವೇನೆಲ್ಲ ಪರ್ಚೇಸ್ ಮಾಡಿದೀರಾ ಇಲ್ಲಿ ಬಂದು? ಒಂದು ಜುವೆಲ್ಸ್ ತಗೊಳಕ್ಕೆ ಆರ್ಡರ್ ಮಾಡಿದೀವಿ. ನಾವು ದುಡ್ಡು ತಂದಿರ್ಲಿಲ್ವಲ್ಲ ಇಲ್ಲಿ, ಸೊ ಒಂದು ಆರ್ಡರ್ ಮಾಡಿದ್ವಿ. ಜುಮ್ಕಿ ಅವ್ರದ್ದು ಅಡ್ರೆಸ್ ಕೊಟ್ಟಿದ್ದಾರೆ, ಲೊಕೇಶನ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ನಾವೇ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಇವತ್ತು ಕಡಿಮೆ ಜನ ಇರೋದು. ನೀವು ನಿನ್ನೆ ಬಂದಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇವತ್ತು ಕಡಿಮೆ ಆಗ್ಬಿಟ್ಟಿದ್ದಾರೆ ಜನ. ನಿನ್ನೆ ಎಲ್ಲರೂ ಪರ್ಚೇಸ್ ಮಾಡಿಬಿಟ್ಟು ಎಕ್ಸ್ಪೋ ಅಂದರೆ ಆ್ಯಕ್ಚುಲಿ ನಾವು ಮಾಡೋದೇ ಜಾತ್ರೆ ಥರ. ಸೊ ಜಾತ್ರೆ ಆದ್ಮೇಲೆ ಜನ ಬರಲೇಬೇಕು, ಅದಕ್ಕೆ ಬಂದಿದ್ದಾರೆ. ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ನಾವು ಜನ ಬರಬೇಕಂತ. ಹೇಗೆ ಅನ್ನಿಸ್ತಾ ಇದೆ ಇಷ್ಟೊಂದು ಜನ ನೋಡಿ? ಆಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಎವರ್ ರಾಯಲ್ ಬ್ಯೂಟಿ ಅಸೋಸಿಯೇಟ್ ಕಡೆಯಿಂದ ಲೈಕ್ ಎ ಬಿಗ್ ಬ್ಯೂಟಿ ಎಕ್ಸ್ಪೋ ನಡೀತಾ ಇರೋದು. ಸೊ ಹಾಗಾಗಿ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಬ್ಯೂಟಿ ಲೈಕ್ ಎ ಬ್ರೈಡಲ್ ಕಾಂಪಿಟೇಷನ್ ನಡೆದಿದ್ದು. 225 ಮೆಂಬರ್ಸ್. ಯಾವ ಎಕ್ಸ್ಪೋದಲ್ಲಿ ಇಷ್ಟು ಜನ ಕ್ರೌಡ್ ಆಗಿರಲಿಲ್ಲ. ಆ್ಯಂಡ್ ನೇಲ್ ಆರ್ಟ್ ಅಂತ ಬಂದಾಗ ದಿಸ್ ಇಸ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನೇಲ್ ಆರ್ಟ್ ಇಷ್ಟು ಜನ ಇದ್ದಾರೆ, ಕಾಂಪಿಟೇಷನ್ಗೆ ಬಂದು ಅವ್ರದ್ದು ಟ್ಯಾಲೆಂಟ್ನ ತೋರಿಸ್ತಾ ಇದ್ದಾರೆ ಅಂತ. ದಿಸ್ ಇಸ್ ವೆರಿ ಗುಡ್ ಆಪರ್ಚುನಿಟಿ ಟು ಲರ್ನ್ ಫಾರ್ ಎವ್ರಿ ಒನ್ ಫಾರ್ ದ ಬ್ಯೂಟಿ ಇಂಡಸ್ಟ್ರಿ. ಬ್ಯೂಟಿ ಇಂಡಸ್ಟ್ರಿ ಅಂತ ಹೇಳಿದ್ರೆ ಪೀಪಲ್ ವಿಲ್ ಥಿಂಕ್ ಓನ್ಲಿ ಫಾರ್ ದ ಬ್ಯೂಟಿ, ಫಾರ್ ದ ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಶಿ ಈಸ್ ಲೈಕ್ ಎ ಪಾರ್ಲರ್ ಅಂತ ಹೇಳ್ತಾರೆ. ಬಟ್ ಎಲ್ಲರಿಗೂ ಅವ್ರಿಗೆ ಅಂತ ಇನ್ಸ್ಪೈರ್ ಇರುತ್ತೆ, ಅವ್ರಿಗೆ ಅಂತ ಒಂದು ಡಿಗ್ನಿಟಿ ಇರುತ್ತೆ. ಸೊ ದಿಸ್ ಇಸ್ ಲೈಕ್ ಎ ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನಲ್ ಪಾರ್ಟ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮ್ಯಾಮ್, ಈಗ ಎಲ್ಲ ಪ್ರಾಡಕ್ಟ್ಸ್ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಅಂದಾಗ ಹೇಗೆ ಅನ್ಸುತ್ತೆ? ಜನಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗ್ತಿದೆ ಇದರಿಂದ? ಬಿಕಾಸ್ ಸಿ ಬೇರೆ ಬೇರೆ ಕಡೆ ಹೋಗಿ ತಗೊಳ್ಳೋದಕ್ಕಿಂತ ಒಂದೇ ಕಡೆ ಬಂದು ತಗೊಂಡ್ರೆ, ಆ್ಯಂಡ್ ಮೋರ್ ಓವರ್ ದಿಸ್ ಇಸ್ ದ 20th ಆ್ಯಂಡ್ 21st ಎಕ್ಸ್ಪೋ ನಡೀತಾ ಇರೋದ್ರಿಂದ ಸೊ ಮೋರ್ ದೆನ್ 50% ಫಾರ್ ದ MRP ಮೇಲೆ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಎಲ್ಲ ಆಲ್ ದ ಪೀಪಲ್ಸ್, ಫಾರ್ ದ ಪೂರ್ ಪೀಪಲ್ಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋರಾಗಿರ್ಬೋದು, ಇದೆಲ್ಲ ಗುಡ್ ಟೈಮ್ ಪರ್ಚೇಸ್ ಮಾಡೋದು ಅಂತ. ಸೊ ತುಂಬ ಹ್ಯಾಪಿ ಆಗುತ್ತೆ. ಎಲ್ಲ ಪ್ರಾಡಕ್ಟ್ ಒಂದೇ ಕಡೆ ಸಿಗ್ತಾ ಇದೆ. ಸ್ಕಿನ್, ಹೇರ್ ಆ್ಯಂಡ್ ಮೇಕಪ್, ಆಕ್ಸೆಸರೀಸ್ ಆ್ಯಂಡ್ ಈವನ್ ಫಾರ್ ದ ಸಲೂನ್ ಆಕ್ಸೆಸರೀಸ್, for everything. This is a very good time to purchase the location. ಸೊ ಮ್ಯಾಮ್, ಇದು ಲಾಸ್ಟ್ ಡೇ ಅಂತ ಕೇಳ್ಪಟ್ಟೆ, ಬಟ್ ಇದಕ್ಕೆ ಮುಂಚೆ ಐ ಮೀನ್ ನೆಕ್ಸ್ಟ್ ಡೇ ಎಲ್ಲ ಹೇಗಿತ್ತು ಜನರ ರೆಸ್ಪಾನ್ಸ್? ಗುಡ್ ಕ್ವಶನ್. ಎಸ್ಟರ್ಡೇ ಫುಲ್ಲಿ ಕಾಂಪಿಟೇಷನ್ಸ್ ಇತ್ತು, ಇವತ್ತು ಎಲ್ಲ ಫುಲ್ಲು ಡೆಮೋನ್ಸ್ಟ್ರೇಷನ್ ನಡೀತಾ ಇತ್ತು. ಸೊ ನಿನ್ನೆದು ಕಾಂಪಿಟೇಷನ್ ಅಂತ ಹೇಳಿದ್ರೆ ಮೆಥಲಾಜಿಕ್ ಮೇಕಪ್ ಇರ್ಬೋದು, ಕ್ರಿಯೇಟಿವಿಟಿ ಮೇಕಪ್, ನೇಲ್ ಆರ್ಟ್, ಮೆಹಂದಿ ಆ್ಯಂಡ್ ಬ್ರೈಡಲ್ ಆ್ಯಂಡ್ ರ್ಯಾಂಪ್ ವಾಕ್, ಗೋಲ್ಡನ್ ರ್ಯಾಂಪ್ ವಾಕ್, ಸೋ ಮೆನಿ ದೇ ಹ್ಯಾವ್ ಟ್ಯಾಲೆಂಟೆಡ್ ಫಾರ್ ದ ಕಾಂಪಿಟೇಷನ್. ಎಷ್ಟೊಂದು ಜನ ಶಾಪ್ ಇಟ್ಟು ಜಸ್ಟ್ ಫಾರ್ ದ ರನ್ನಿಂಗ್ ಮಾಡ್ತಾ ಇರ್ತಾರೆ, ಫಾರ್ ದ ಬಿಸ್ನೆಸ್ ಪರ್ಪಸ್. ಬಟ್ ಇಲ್ಲಿ ಏನಂತ ಹೇಳಿದ್ರೆ ದೇ ವಿಲ್ ಗೋ ದ ಅಪ್ಗ್ರೇಡ್ ಒನ್ ಸೆಲ್ಫ್. ಈಗ ನಾವು ಲೈಫಲ್ಲಿ ಬ್ಯೂಟಿ ಇಂಡಸ್ಟ್ರಿಲಿ ಅಪ್ಗ್ರೇಡ್ ಆಗಬೇಕಂತ ಹೇಳಿದ್ರೆ ಈ ಥರ ಜಾಗಕ್ಕೆ ಎಕ್ಸ್ಪೋಗೆ ಬಂದು ನಾವು ತೋರಿಸಲೇಬೇಕು. ದೆನ್ ಓನ್ಲಿ ಪೀಪಲ್ ವಿಲ್ ರೆಕಗ್ನೈಸ್ ಯಾವ ಸಲೂನ್ಸ್, ಯಾವ ಪಾರ್ಲರ್ ಆ್ಯಂಡ್ ಯಾವ ಅಕಾಡೆಮಿ ಅಂತ. ಆ್ಯಂಡ್ ನಿನ್ನೆ ಅದು ಇವತ್ತಾಗಿದ್ದು ಅಂತ ಹೇಳಿದ್ರೆ ಇವತ್ತೆಲ್ಲ ಡೆಮೋನ್ಸ್ಟ್ರೇಷನ್ ಇದ್ದಿದ್ದು ಫುಲ್ ಆಫ್ ದ master educator. So nails, makeups and motivation classes, for inspire classes, everything. So this is the last day, but very too sad to say. Again we have to be wait for 1 year.
ಫಾರ್ ದ ನೆಕ್ಸ್ಟ್ ಜುಲೈ. ಸೊ ಮ್ಯಾಮ್ ಹೇಗೆ ಅನ್ನಿಸ್ತಾ ಇದೆ ಬ್ಯೂಟಿ ಎಕ್ಸ್ಪೋ ನೋಡಿ ಇಷ್ಟೊಂದು ಜನ ಬಂದಿದ್ದಾರೆ ಇವತ್ತು ಲಾಸ್ಟ್ ಡೇ ಇಷ್ಟೊಂದು ಜನ ಇದ್ದಾರೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಐ ಆಮ್ ಗೆಟಿಂಗ್ ಟು ಮೀಟ್ ನ್ಯೂ ಪೀಪಲ್. ಅಫೋರ್ಡೆಬಲ್ ಆಗಿದೆ. ಐ ಸಜೆಸ್ಟ್ ಎವ್ರಿ ಒನ್ ಹೂ ಓನ್ಸ್ ಅ ಸಲಾನ್, ಬ್ಯೂಟಿ, ಮೇಕಪ್ ಆರ್ಟಿಸ್ಟ್, ಎನಿ ಒನ್ ಇನ್ ದಟ್ ಇಂಡಸ್ಟ್ರಿ ಬನ್ನಿ ಇಲ್ಲಿ ನೋಡಿ ಎಲ್ಲರೂ ಎಲ್ಲನ ನೋಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ ಈಸ್ ವೆರಿ ಅಫೋರ್ಡೆಬಲ್ ಆ್ಯಂಡ್ ನೈಸ್. ಇಟ್ ಈಸ್ ಗ್ರೇಟ್ ಟು ಮೀಟ್ ನ್ಯೂ ಪೀಪಲ್. ಆ್ಯಂಡ್ ನಾನು ಒಂದು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ಇಲ್ಲಿ ಬಂದಿದ್ದೀನಿ, ಅಪ್ರೋಚ್ ಮಾಡ್ತಿದ್ದೀನಿ. ನನ್ಗೆ ಜಾಬ್ ಸಿಗ್ಬಿಟ್ಟಿದೆ ಇಲ್ಲಿ. ಸೊ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ಐ ಸಜೆಸ್ಟ್ ಎವ್ರಿ ಒನ್ ಟು ಕಮ್ ಹಿಯರ್. ಸೊ ಈಗ ಎಲ್ಲ ಪ್ರಾಡಕ್ಟ್ಸ್ ಬಂದು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗಂಗಾಗಿದೆ. Yes. ಯಾವ ತರ ಹೆಲ್ಪ್ ಆಗ್ತಿದೆ ವುಮೆನ್ಸ್ಗೆ ಅಂತ? ಬೇರೆ ಕಡೆ ಹೋಗೋ ಬದಲಿ ಇಲ್ಲಿ ಒಂದು ಕಡೆ ಬಂದು ನೀವು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ದೆರ್ ಆರ್ ಮೆನಿ ನ್ಯೂ ಥಿಂಗ್ಸ್ ವಿಚ್ ಗರ್ಲ್ ಡಸಂಟ್ ನೋ ಎಕ್ಸಿಸ್ಟ್. ಸೊ ಇಲ್ಲಿ ಬಂದು ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ನ್ಯೂ ನಾಲೆಡ್ಜ್ ಟು ಗೇನ್ ಫ್ರಮ್ ಹಿಯರ್. ಸೊ ತುಂಬ ಚೆನ್ನಾಗಿದೆ. ಸೊ ಪ್ರೈಸ್ ಎಲ್ಲ ಹೇಗಿದೆ ಮ್ಯಾಮ್? ಪ್ರೈಸ್ ತುಂಬ ಅಫೋರ್ಡೆಬಲ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬ ಜಾಸ್ತಿ ಇರುತ್ತೆ, ಪ್ಯಾಲೇಸ್ ಅಲ್ವಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಬಟ್ ಹಂಗೇನೂ ಇಲ್ಲ, ಎಲ್ಲ ಅಫೋರ್ಡೆಬಲ್ ಆಗಿದೆ, ಚೆನ್ನಾಗಿದೆ. ಸೊ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ? Yes. ಸೊ ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಟೈಮ್ ಬಂದಿದ್ದೀರಲ್ವಾ, ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ಅನಿಸ್ತಿದೆ. ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತಿದ್ಯಾ? ಲಾಸ್ಟ್ ಡೇ ಎಲ್ಲಾರ್ಗೆ ಲಾಸ್ಟ್ ಡೇ ನನ್ಗೆ ಇವತ್ತು ಫಸ್ಟ್ ಡೇ. ಅದು ರಿಗ್ರೆಟ್ ಆಗ್ತಿದೆ, ಮುಂಚೆ ಬರಬೇಕಿತ್ತು, ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿತ್ತು ಅಂತ. ಇಟ್ಸ್ ಓಕೆ, ಹೋಪ್ಫುಲಿ ಎವ್ರಿ ಇಯರ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ಬರೋಣ ತಿರ್ಗಾ, ಎಲ್ಲಾರನ್ನೂ ಕರ್ಕೊಬರ್ತೀನಿ. ತುಂಬ ಖುಷಿ ಆಗ್ತಿದೆ. ನೀವು ಹೊಸದಾಗಿ ಕಲಿಯೋರಿಗೆ ಒಳ್ಳೆ ಆಪರ್ಚುನಿಟಿ ಬಂದು ಎಲ್ಲ ನೋಡ್ತಾ ಇದ್ದಾರೆ. ನನಗೂ ತುಂಬ ಖುಷಿ ಆಗ್ತಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು ಇವತ್ತೇ. ನಂಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಪ್ರಾಡಕ್ಟ್ ಮೇಲೆ ತುಂಬ ಡಿಸ್ಕೌಂಟ್ ಸಿಗ್ತಾ ಇದೆ. ಇವಾಗ ನಾವು ಶಾಪಲ್ಲಿ ಹೋಗಿ ತೊಗೊಂಡ್ರೆ ಅದು ರೇಟಿಗೆ ಕೊಡ್ತಾರೆ. ಇವಾಗ ತುಂಬ ಡಿಸ್ಕೌಂಟ್ ಸಿಗ್ತಿದೆ. ಮತ್ತು ಹೊಸದಾಗಿ ಮಾಡೆಲ್ಸ್ ಅವ್ರು ಆಗಬೇಕು, ಸಾರಿ ಐ ಡೋಂಟ್ ನೋ, ಅವರಿಗಾಗಲಿ ಮತ್ತು ಮೇಕಪ್ ಆರ್ಟಿಸ್ಟಿಗಾಗಲಿ ಒಳ್ಳೆ ಆಪರ್ಚುನಿಟಿ. ನೀವೇನೇನು ಪರ್ಚೇಸ್ ಮಾಡಿದ್ದೀರಾ ಇಲ್ಲಿ? ನಾನು ಆ್ಯಕ್ಚುಲಿ ಇವಾಗ ಮೇಕಪ್ ಕೋರ್ಸ್ ನಂದು ಮುಗ್ದಿದೆ. ಅದಕ್ಕೋಸ್ಕರ ಏನೇನು ಬೇಕು ವ್ಯಾನಿಟಿ ರೆಡಿ ಮಾಡಬೇಕಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಇನ್ನೂ ಪರ್ಚೇಸ್ ಆಗ್ತಾ ಇದೆ. ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ತುಂಬ ಡಿಸ್ಕೌಂಟ್ ಸಿಕ್ಕಿದೆ. ಐ ಆಮ್ ಹ್ಯಾಪಿ. ಇದರಿಂದ ಜನಕ್ಕೆ ಹೆಲ್ಪ್ ಆಗ್ತಿದ್ಯಾ? ತುಂಬ ಹೆಲ್ಪ್ ಆಗುತ್ತೆ. ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಎಲ್ಲರೂ ನೋಡಿ. ಇನ್ನು ನೆಕ್ಸ್ಟ್ ಇಯರ್ ಮಾಡ್ತಿರಲ್ಲ ಅವಾಗ. ಸರ್, ಸೊ ಎಕ್ಸ್ಪೋ ನೋಡ್ತಾ ಇದ್ದೀರಾ, ಇಷ್ಟೊಂದು ಜನ ಇದ್ದಾರೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಹೇಗೆ ನಡೀತಾ ಇದೆ ವ್ಯಾಪಾರ? ಇಲ್ಲ, ತುಂಬ ಚೆನ್ನಾಗಿತ್ತು ಮೇಡಮ್. ಎಕ್ಸ್ಪೋ ಮುಂಚೆ ನಾವು 2-3 ಕಡೆ ಮಾಡಿದೆ, ಎಷ್ಟು ರೆಸ್ಪಾನ್ಸ್ ಇರಲಿಲ್ಲ. ಈ ಎಕ್ಸ್ಪೋ ಅಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಬಟ್ ತುಂಬ ನಾವು ಚೆನ್ನಾಗಿ ವ್ಯಾಪಾರ ಕೊಡ್ತೀವಿ. ಕಸ್ಟಮರ್ ತುಂಬ ಹ್ಯಾಪಿಗೆ ಖುಷಿಯಾಗಿ ತಗೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಮೇಡಮ್. ಎಷ್ಟು ದಿನದಿಂದ ನಡೀತಾ ಇದೆ ಸರ್ ಇದು? 2 ಡೇಸ್ ಆಯಿತು ಮೇಡಮ್. 2021 2 ಡೇಸ್ ಆಯಿತು. ಬಟ್ ತುಂಬ ಜನ ಬಂದಿದ್ದಾರೆ, ತುಂಬ ರಶ್ ಇದೆ, ತುಂಬ ಚೆನ್ನಾಗಿದೆ. ಖುಷಿನಾ ನೀವು? ಹೌದು, ಫುಲ್ ಖುಷಿ ಮ್ಯಾಮ್, ಫುಲ್ ಹ್ಯಾಪಿ. ಮತ್ತೆ ಈ 2 ದಿನದಲ್ಲಿ ನಿಮಗೆ ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ? ಇವಾಗ ನೋಡ್ತಾ ಇದ್ದೀರಾ, ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಇಷ್ಟೊಂದು ಜನದ ವ್ಯಾಪಾರ ಮಾಡಿಸೋದೇನು ಈಸಿ ಅಲ್ಲ. ಹೌದು. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ಎಲ್ಲ ಜನ ಬಂದಿದ್ರು, ಆಚೆಯಿಂದ ಬಂದಿದ್ರು, ಬೆಂಗಳೂರಿಂದ ತುಂಬ ಜನ ಬಂದಿದ್ದಾರೆ. ತುಂಬ ಒಳ್ಳೆಯದು, ಚೆನ್ನಾಗಿತ್ತು.